On the other hand, those who have tapas, bhakti, shushrusa, and rasuya, you give this knowledge. ಯಾರಿಗೆ ಇವ್ ಇದಾವ ಈ ಗುಣಗಳದಾವ ಅಂತವ್ರಿಗೆ ಹೇಳ್ಬೇಡ, ಉಳಿದವ್ರಿಗೆ ಹೇಳ್ರಿ ಅಂತ ಹೇಳ್ತಾರ. ಅದ್ರ ಹೇಳಿ ಈಗ 68ನೇ ಶ್ಲೋಕದಲ್ಲಿ ಗೀತೆಯ ಮಹಾತ್ಮನ ಕುರಿತು ಹೇಳಾಗತ್ತಾನ ನೋಡ್ರಿ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅವಿದ್ಯಾಸತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವ ಏಷತಿ ಅಸಂಶಯಃ. ನನ್ನಲ್ಲಿ ಪರಮ ಪ್ರೇಮವನ್ನಿಟ್ಟು ಯಾವ ಪುರುಷನು ಈ ಪರಮಾದ ಈ ರಹಸ್ಯಮಯವಾದಂತಹ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುವನೋ ಅವನು ನನ್ನನ್ನೇ ಪಡೆಯುತ್ತಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿ ಏನದ, ಯಾರು ಈ ವಿದ್ಯೆಯನ್ನ ಕೊಡ್ತಾರಲ್ಲ ಅವ್ರಿಗೆ ಏನಾಗ್ತದ, ಗೀತೆಯ ವಿದ್ಯೆಯನ್ನ ಒಳ್ಳೆಯ ಅಧಿಕಾರಿಗಳಿಗೆ ಯಾರು ಹಂಚುತ್ತಾರಲ್ಲ ಅವ್ರಿಗೆ ಏನಾಗ್ತದ ಅದನ್ನ ಹೇಳಾಗತ್ತ. ನನ್ನಲ್ಲಿ ಪರಮ ಪ್ರೇಮವನ್ನಿಟ್ಟು ಈ ಪರಮ ರಹಸ್ಯ ಇರುವಂತಹ ಈ ಗೀತಾಶಾಸ್ತ್ರವನ್ನ ನನ್ನ ಭಕ್ತರಲ್ಲಿ ಹೇಳುವವರು ನನ್ನನ್ನೇ ಪಡೆಯುತ್ತಾರೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇನ್ ದ ಫಾಲೋವಿಂಗ್ ಶ್ಲೋಕ ಕೃಷ್ಣ ಈಸ್ ಗ್ಲೋರಿಫೈಯಿಂಗ್ 3 types ಆಫ್ ಪೀಪಲ್. ಇಲ್ಲೇ ಭಗವಂತ 3 ರೀತಿಯ ಜನರನ್ನ ಹೊಗಳ್ತಾ ಇದ್ದಾನೆ. by saying that all these groups of people are dear to me. ಇವರೆಲ್ಲ ನನಗೆ ಪ್ರೀತಿಗೆ ಪಾತ್ರರಾದವರು ಈ 3 ಗುಂಪಿನ ಜನ. even though everyone is dear and near to me, these 3 groups are very very dear. who are they? ಎಲ್ಲರನ್ನು ಪ್ರೀತಿ ಮಾಡ್ತಾನೆ ಭಗವಂತ, ಯಾರ ಮ್ಯಾಗೂ ದ್ವೇಷ ಇಲ್ಲ. ಆದ್ರೂ ಈ 3 ಮಂದಿ ಮ್ಯಾಗ ವಿಶೇಷವಾಗಿ ಅವ ಪ್ರೀತಿ ಮಾಡ್ತಾನೆ. ಯಾರು ಅಂದ್ರೆ, ನಂಬರ್ 1, anyone who teaches ಭಗವದ್ಗೀತಾ ಟು ಅದರ್ ಪೀಪಲ್. ಯಾರು ಭಗವದ್ಗೀತೆಯನ್ನ ತಾವು ತಿಳ್ಕೊಂಡು ಮತ್ತೊಬ್ಬರಿಗೆ ತಿಳಿಸ್ತಾರ ಅವ್ರ ಮ್ಯಾಗ ನನಗ್ ಬಹಳ ಗೌರವ ಅದ, ಅವ್ರ ಬಗ್ಗೆ ನನಗ ಹೆಮ್ಮೆ ಅದ. ಎ ಗೀತಾ ಟೀಚರ್, ಎ ಗೀತಾ ಗುರು ಇಸ್ ವೆರಿ ಡಿಯರ್ ಟು ಮೀ. ಅವ ನನಗ ಪ್ರೀತಿಗೆ ಪಾತ್ರ ಅದಾನ. ನೌ ಯು ವಿಲ್ ಬಿ jealous of me, do not worry, these 3 groups are there. ನೆಕ್ಸ್ಟ್ ಒನ್ ಈಸ್ ಗೀತಾ ಸ್ಟೂಡೆಂಟ್ ಈಸ್ ವೆರಿ ಡಿಯರ್ ಟು ಮೀ. ಯಾರು ಗೀತೆಯನ್ನು ಅಭ್ಯಾಸ ಮಾಡ್ತಾನ ಆ ವಿದ್ಯಾರ್ಥಿ ಅಂದ್ರೆ ನನಗೆ ಬಹಳ ಪ್ರೀತಿ. ಗುರು ಹೇಳ್ಕೊಡುವಂತಹ ಕಲಿಸುವಂತಹ ಗುರುಗಳು ನನಗೆ ಪ್ರೀತಿ, ಕಲಿಯುವಂತಹ ಶಿಷ್ಯರಿಗೂ ನಾನು ಬಹಳ ಪ್ರೀತಿ ಮಾಡ್ತೀನಿ. ಸ್ಟೂಡೆಂಟ್ ಈಸ್ ಎ ವೆರಿ ಡಿಯರ್ ಟು ಮೀ. ದಿಸ್ ಈಸ್ ದ ಸೆಕೆಂಡ್ ಗ್ರೂಪ್. ಇವ್ರು ಇಬ್ರು. ಇನ್ನು 3ನೇದವ್ರು ಯಾರಪ್ಪ ಅಂತಂದ್ರೆ ಹೇಳ್ತಾನೆ. ಅಂಡ್ ದ ಥರ್ಡ್ ಗ್ರೂಪ್ ಈಸ್ ಇವನ್ ದಿ ಕ್ಯಾಜುವಲ್ ಗೀತಾ ಲಿಸ್ನರ್ ಈಸ್ ಡಿಯರ್ ಟು ಮೀ. ಸುಮ್ಮನೆ ಏನೋ ಕಿವಿ ಮ್ಯಾಗ ಕೇಳ್ತಾರೆ, ಅದ್ರ ಬಗ್ಗೆ ಶ್ರದ್ಧಾ ಇಲ್ಲ ಏನಿಲ್ಲ, ಸುಮ್ಮನೆ ಕೇಳ್ತಾರಂದ್ರೆ ಅವ್ರ ಬಗ್ಗೆನೂ ನನಗೆ ಪ್ರೀತಿ ಅದ. That means one who just comes and sits in the class, whether he understands or doesn't understand. ತಿಳಿದ್ರು ಬರ್ತಾನೆ, ತಿಳಿಲಿಕ್ಕೂ ಬರ್ತಾನೆ ಕ್ಲಾಸ್ ಕೇಳಕಂದ್ರ ಅಂತ ಒಬ್ಬವ ಸಾಮಾನ್ಯ ಕೇಳುಗರ ಮ್ಯಾಗೂ ನನಗೆ ಪ್ರೀತಿ ಅದ ಅಂತ ಹೇಳ್ತಾನೆ. The one who casually sits in the class, even that person is very dear and is great and he will get benefit. ಅವನಿಗೂ ಲಾಭ ಆಗ್ತದಂತ. ತಿಳಿಲಾರ್ದ ಬಂದ್ ಕುಡಿರ್ತಾನಲ್ಲ, ತಿಳಿಲಿಕ್ಕಂದ್ರೂ ಅವನಿಗೂ ಲಾಭ ಆಗ್ತದ. ಏನಂತ, ದೇರ್ ಫೋರ್ ಟೀಚರ್, ಸ್ಟೂಡೆಂಟ್ ಅಂಡ್ ಎ ಕ್ಯಾಜುವಲ್ ಲಿಸ್ನರ್, ಆಲ್ ದ 3 ಆರ್ ಗ್ಲೋರಿಫೈಡ್ ಹಿಯರ್. ಅಂಡ್ ಆಫ್ ದೀಸ್ 3 ಆಲ್ಸೋ ಹೂ ಈಸ್ ದ ಡಿಯರೆಸ್ಟ್ ಟು ಮೀ? ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಕೃಷ್ಣ ಸೇಸ್ ಗೀತಾ ಟೀಚರ್ ಈಸ್ ವೆರಿ ವೆರಿ ಡಿಯರ್ ಟು ಮೀ. ಈ 3 ಮಂದಿ ಒಳಗ ಮತ್ತೆ 3 ಮಂದಿ ಮ್ಯಾಗ ಪ್ರೀತಿ ಅದ. ಆದ್ರೆ ಈ 3 ಮಂದಿಯಾಗ ಹೆಚ್ಚಿನ ಪ್ರೀತಿ ಅಂದ್ರೆ ಯಾರು ಗೀತೆಯನ್ನ ತಿಳ್ಕೊಂಡು ಮತ್ತೊಬ್ಬರಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾನಲ್ಲ ಅವನ ಮ್ಯಾಗ ನನಗೆ ಅತಿಶಯ ಪ್ರೀತಿ ಅದ ಅಂತ ಹೇಳ್ತಾನ. ಬಿಕಾಸ್ ಹಿ ಈಸ್ ಡೂಯಿಂಗ್ ದ ವರ್ಕ್ ವಿಚ್ ಐ ವಾಂಟ್ ಟು ಡೂ. ಯಾಕಂದ್ರೆ ನನ್ನ ಕೆಲಸವನ್ನ ಅವ ಮಾಡಾಕತ್ತಾನ. ನಾನು ಏನ್ ಮಾಡ್ಬೇಕಾಗಿತ್ತು ಆ ಕೆಲಸವನ್ನ ಅವ ಮಾಡಾಕತ್ತಾನ. ಇನ್ಫ್ಯಾಕ್ಟ್ ಐ ಟುಕ್ ಅವತಾರ ಫಾರ್ ಸ್ಪ್ರೆಡಿಂಗ್ ಅಂಡ್ ರಿವೈವಿಂಗ್ ದಿ ವೇದಿಕ್ ವಿಸ್ಡಮ್. ಈ ವೈದಿಕ ಶಾಸ್ತ್ರವನ್ನ ಮಂದಿಗೆ ತಿಳಿಸ್ಬೇಕು, ಜನರಿಗೆ ತಿಳಿಸ್ಬೇಕು ಅಂತ ಭಗವಂತನಾಗಿ ನಾನು ಅವತರಿಸಬೇಕಾತು. ಅಂಡ್ ಸಿನ್ಸ್ ಆಲ್ ದ ಗೀತಾ ಆಚಾರ್ಯಸ್ ಆರ್ ಅಸಿಸ್ಟಿಂಗ್ ಮೀ ಇನ್ ದ ಪ್ರಿಸರ್ವೇಷನ್ ಅಂಡ್ ಪ್ರೊಪಗೇಷನ್ ಆಫ್ ದಿ ಸನಾತನ ಧರ್ಮ. ಆ ಸನಾತನ ಧರ್ಮವನ್ನ ಏನ್ರಿ ಅದನ್ನ ಪ್ರಚಾರ ಮಾಡುವಲ್ಲಿ ಮತ್ತ ಅದನ್ನ ಉಳಿಸಿಕೊಂಡು, ಅದು ನಾಶ ಆಗ್ತೈತೆ, ಅದನ್ನು ಉಳಿಸಿಕೊಂಡು ಅದನ್ನು ಪ್ರಚಾರ ಮಾಡುವಂತ ಕಾರ್ಯದಲ್ಲಿ ಯಾರು ತತ್ಪರರಾಗ್ಯಾರಲ್ಲ ಆ ಗುರುಗಳು, ಅವ್ರಿಗೆ ನನಗೆ ಬಹಳ ಪ್ರೀತಿ ಬಂತರು. ವಿಚ್ ಈಸ್ ದ ಏಮ್ ಆಫ್ ದ ಲಾರ್ಡ್. ಕೃಷ್ಣ ಸೇಸ್ ದೇ ಆರ್ ಆಲ್ ಮೈ ಗ್ರೂಪ್ ಅಂಡ್ ದೇರ್ ಫೋರ್ ದೇ ಆರ್ ವೆರಿ ವೆರಿ ಡಿಯರ್ ಟು ಮೀ. ಲುಕ್ ಅಟ್ ದಿಸ್ ಶ್ಲೋಕ. ಯಹ ಇಮಾಂ ಪರಮಂ ಗುಹ್ಯಂ
ಯಹ ಇಮಂ ಪರಮಂ ಗುಹ್ಯಂ ಅಭಿಧ್ಯಾಸತಿ ಗುಹ್ಯಂ ಅಭಿಧ್ಯಾಸತಿ ಅಂದ್ರೇನು? ಯಾರು ಹೇಳಿ ಕೊಡ್ತಾರೋ ಅವ್ರಿಗೆ ನನಗ ಬಹಳ ಪ್ರೀತಿಗೆ ಪಾತ್ರರು. ಸಪೋಸ್ ಎ ಪರ್ಸನ್ ಟೀಚಸ್ ಆರ್ ಶೇರ್ಸ್ ದ ಮೋಸ್ಟ್ ಸೀಕ್ರೆಟ್ ವಿಸಡಮ್, ಯಾರ ಒಬ್ರು ಅದಾರಪ್ಪ ತಾವು ತಿಳ್ಕೊಂಡು ಅದರಲ್ಲಿ ರಹಸ್ಯಗಳ ವಿದ್ಯೆಯನ್ನ ಅವರಿಗೆ ಕೇಳೋರಿಗೆ ಅದನ್ನ ತಿಳಿಸಿ ಹೇಳ್ತಾರಂತ, ಅಂತವ್ರ ಬಗ್ಗೆ ಹೇಳ್ತಾರೆ. ನೌ ಅಂಡ್ ದೆನ್ ಕೃಷ್ಣ ವಿಲ್ ಸೇ ಸೀಕ್ರೆಟ್ 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 ಅಂತ. ಯಾವಾಗೊಮ್ಮೆ ಭಗವಂತ ಹೇಳ್ಕೊಂತ ಇರ್ತಾನ, ಇದು ರಹಸ್ಯ ಐತಿ, ಇದು ರಹಸ್ಯ ಐತಿ, ಇದು ಹೇಳಿದ್ರು ತಿಳಿಯುದಿಲ್ಲ, ಇದು ಪರಮ ರಹಸ್ಯ ಐತಿ ಅಂತ ಏನ್ ಭಗವಂತ ಹೇಳಿರ್ತಾನೆ, ಅವನು ಕೂಡ ಇವ್ರು ಹೇಳ್ತಾರಿಲ್ಲ ತಮ್ಮ ಶಿಷ್ಯರಿಗೆ. ಬಿಕಾಸ್ ವೆನ್ ಒನ್ ಸೇಸ್ ಸೀಕ್ರೆಟ್ ವಿ ಆರ್ ಕ್ಯೂರಿಯಸ್, ದಟ್ ಈಸ್ ದ ಹ್ಯೂಮನ್ ಟೆಂಡೆನ್ಸಿ. ಯಾವಾಗ ಗುರುಗಳು ಇದು ರಹಸ್ಯದ ಅಂತ ಹೇಳ್ತಾರೋ, ಯಾವಾಗ ಕೃಷ್ಣ ಇದು ರಹಸ್ಯ ಅಂತ ಹೇಳ್ತಾನೋ, ಅವಾಗ ಕೇಳುಗರು ಏನಾಗ್ತದ, ಕಿವಿಯೆಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳ್ತಾರ. And therefore, to generate the interest, and therefore the Paramam Guhyam, the great secret of self-knowledge. What is secret is secret also, and most secret spiritual wisdom. Suppose a person shares with whom Mad Bhaktasu, whom has all the four qualifications. Bhakta represents those who have all the four qualifications. ಭಕ್ತರು ಅಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಗುಣ ಸಂಪತ್ತು, ಮುಮುಕ್ಷತ್ವ ಇರುವಂತ ಶಿಷ್ಯರಿಗೆ ಯಾವ ಕಲಿಸಿಕೊಡ್ತಾನಲ್ಲ, ಪಾಠ ಮಾಡ್ತಾನಲ್ಲ, ಅವರಿಗೆ ಏನಾಗ್ತದ, ಭಕ್ತಿ, ತಪಸ್ಸು, ಶುಶ್ರೂಷ, ಅನುಸಯ. ಟು ದೋಸ್ ಪೀಪಲ್, ಇಫ್ ಎ ಪರ್ಸನ್ ಶೇರ್ಸ್, ಅಂಡ್ ಹೌ ಡಸ್ ಹಿ ಶೇರ್ಸ್? ಭಕ್ತಿಂ ಮೈ ಪರಮಂ ಕೃತಂ, ವಿತ್ ಗ್ರೇಟ್ ರೆವರೆನ್ಸ್. ಆ ಕೃಷ್ಣನ ಮ್ಯಾಗ ಬಹಳ ಗೌರವ ಇರ್ತದ. ಇಂಡೈರೆಕ್ಟ್ಲಿ ಕೃಷ್ಣ ಇಸ್ ಇನ್ಸ್ಟ್ರಕ್ಟಿಂಗ್ ಎವ್ರಿ ಗೀತಾ ಆಚಾರ್ಯ. ಯಾ ಗೀತೆಯನ್ನು ಕಲಿಸ್ತಾನ ಅವರ ಆಚಾರ್ಯರು ಏನದಾರಲ್ಲ, ಅವ್ರನ್ನೆಲ್ಲರೂ ಉದ್ದೇಶಿಸಿ ಹೇಳತ್ತಾನ, ವೆನ್ ಯು ಶೇರ್ ದಿಸ್ ನಾಲೆಜ್ ಡು ನಾಟ್ ಬಿ ಅರೋಗಂಟ್. ಈ ಜ್ಞಾನವನ್ನ ನೀವು ಮತ್ತೊಬ್ಬರಿಗೆ ಹೇಳಿ ಕೊಡ್ಬೇಕಾದ್ರೆ ಅದ್ರ ಬಗ್ಗೆ ಅಭಿಮಾನ ಆಗ್ಲಿ, ಅದ್ರ ಬಗ್ಗೆ ನಾನು ಜಾಣ ಅನ್ನುವಂತ ಗೌರವ ಅಭಿಮಾನ ಪಡಬೇಡ್ರಿ. ರಿಮೆಂಬರ್ ದ್ಯಾಟ್ ಇಟ್ ಈಸ್ ದ ಟೀಚಿಂಗ್ ಆಫ್ ದ ಲಾರ್ಡ್. ಅದು ಭಗವಂತನ ಒಂದು ಶಿಕ್ಷಣ, ನೆನಪಿಟ್ಕೊಡ್ರಿ. ದೇರ್ ಫೋರ್ ವಿತ್ ದ್ಯಾಟ್ ರೆವರೆನ್ಸ್, ಆ ಒಂದು ಗೌರವದಿಂದ ಆ ಗುರು ಆದಂತವನು ತನ್ನ ಶಿಷ್ಯರಿಗೆ ಈ ಜ್ಞಾನವನ್ನ ಹಂಚಬೇಕು. ನಾಟ್ ಓನ್ಲಿ ಶಿಷ್ಯ ಶುಡ್ ಹ್ಯಾವ್ ಭಕ್ತಿ, ಗುರು ಆಲ್ಸೋ ಶುಡ್ ಹ್ಯಾವ್ ಭಕ್ತಿ. ಬರೀ ಶಿಷ್ಯರಿಗೆ ಅಷ್ಟ ಭಕ್ತಿ ಇರ್ಬೇಕಂತಲ್ಲ, ವಿದ್ಯೆ ಮೇಲೆ ಗೌರವ, ಆ ಗುರುವಿನಲ್ಲೂ ಈ ಗೌರವ ಇರಬೇಕು. ದೇರ್ ಫೋರ್ ಪರಾಮ್ ಭಕ್ತಿಂ, ದ ಗುರು ಭಕ್ತಿ is of which type of bhakti? Out of four, ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಏನ್ 4 ಮಂದಿ ಅದಾರ, ಅರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಇವ್ 4 ಮಂದಿ ಭಕ್ತರೊಳಗ ಜ್ಞಾನಿ ಭಕ್ತ ಏನದಾನ, ಅವನ್ ನನಗ ಬಹಳ ಪ್ರೀತಿವಂತನದಾನ ಅಂತ ಹಿಂದೆ ಹೇಳಲಿಲ್ಲೋ. ಚತುರ್ಥಿಂ ಭಕ್ತಿ, ಅದ್ವೈತ ಭಕ್ತಿ ಕೃತ್ವಾ. ಸಪೋಸ್ ಇಫ್ ಎ ಪರ್ಸನ್ ಶೇರ್ಸ್, he is the definitely liberated. ಅವ ನಿಜವಾಗಿಯೂ ಯಾವ ತಿಳ್ಕೊಂಡು ತಿಳಿದು ಮತ್ತೊಬ್ಬರಿಗೆ ಯಥಾರ್ಥವಾಗಿ ಎಲ್ಲ ರಹಸ್ಯಗಳನ್ನ ಹೇಳ್ತಾನ, ಅವ ತಾನು ಮುಕ್ತನಾಕಾನ. ಅಂಡ್ ಹಿ ವಿಲ್ ಬಿಕಮ್ ಒನ್ ವಿತ್ ಮೀ. ಅವ ನನ್ನ ಕೂಡ ಒಂದಾಕಾನ. ತನ್ನ ಸ್ವರೂಪದ ಯಾವಾಗ ಪ್ರಾರಬ್ಧ ಮುಗಿತೈತಿ ಆವಾಗ ನನ್ನ ಕೂಡ ಒಂದಾಗಿ ನನ್ನ ಸ್ವರೂಪದಾಗ ಹೊಂದಿ ನನ್ನ ಸ್ವರೂಪದಾಗ ಉಳ್ಕೋತಾನವ. ದಟ್ ಮೀನ್ಸ್ ಹಿ ವಿಲ್ ಅಟೇನ್ ಜೀವನ್ ಮುಕ್ತಿ ಅಂಡ್ ವಿದೇಹ ಮುಕ್ತಿ. ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ ಎರಡು ಫಲಗಳು ಆ ಗುರು ಏನು ಭಗವದ್ಗೀತೆಯನ್ನ ಕಲಿಸುವಂತ ಗುರುವಿಗೆ ಸಹಜವಾಗಿ ಆಗ್ತದೆ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕ್ರಿ? ಆದ್ದರಿಂದ ಆ ಗುರುಗಳ ಬಗ್ಗೆನೂ ಒಂದು ರಿಮಾರ್ಕ್ ಕೊಟ್ಟ. 68ನೇ 69ನೇ ಇದ್ರಾಗ ಶ್ಲೋಕದಾಗ ಏನ್ ಹೇಳ್ತಾನು ಅಂತಂದ್ರ ಭಗವಂತ, ನಚ ತಸ್ಮಾತ್ ಮನುಷ್ಯೇಶು ಕಶ್ಚಿತ್ ಮೇ ಪ್ರಿಯ ಕೃತಂ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರಃ ಭುವಿಹಿ. ಅವನಿಗಿಂತ ಹೆಚ್ಚಿನದಾದ ನನ್ನ ಪ್ರಿಯ ಕಾರ್ಯ ಮಾಡುವವನು ಮನುಷ್ಯರಲ್ಲಿ ಯಾರೂ ಇಲ್ಲ. ಯಾವ ಒಬ್ಬ ಗುರುವಿನ ಸ್ಥಾನವನ್ನ ಹೊಂದಿ ತನ್ನಲ್ಲಿ ಬಂದಂತ ಶಿಷ್ಯರಿಗೆ ಗೀತೆಯ ಮಹಾತ್ಮೆಯನ್ನ, ಗೀತೆಯ ರಹಸ್ಯವನ್ನ ಹೇಳುತ್ತಾನೋ, ಅವನಿಗಿಂತ ಹೆಚ್ಚಿನಾದ ನನ್ನ ಪ್ರಿಯ ಕಾರ್ಯ ಮಾಡುವವರು ಮನುಷ್ಯರಲ್ಲಿ ಯಾರೂ ಕೂಡ ಇಲ್ಲ ಅಂತ. ಹಾಗೂ ಭುವಿ, ಈ ಭೂಮಂಡಲದಲ್ಲಿ, ತಸ್ಮಾತ್ ಅವನಿಗಿಂತ ಮಿಗಿಲಾಗಿ ಪ್ರಿಯರಾದವರು ನನಗೆ ಮೇ ಅನ್ಯಯ ಭವಿತಾನ, ಬೇರೆ ಯಾರು ನನ್ನ
ನನ್ನ ಭವಿಷ್ಯದಲ್ಲಿ ಆಗಲಾರರು. ಅಂದ್ರೆ ಗೀತೆಯನ್ನ ಪಾಠ ಮಾಡುವಂತ ಆಚಾರ್ಯಕ್ಕಿಂತ ಹೆಚ್ಚಾಗಿ ನನ್ನ ಪ್ರಿಯ ಕಾರ್ಯ ಮಾಡುವವನು ಮನುಷ್ಯರಲ್ಲಿ ಬೇರೆ ಯಾರು ಇಲ್ಲ. ಮತ್ತು ಭೂಮಂಡಲದಲ್ಲಿ ಅವನಿಗಿಂತ ಮಿಗಿಲಾಗಿ ನನಗೆ ಪ್ರಿಯನಾದವನು ಬೇರೆ ಯಾರು ಇಲ್ಲ. ಆದ್ದರಿಂದ ಅವನು ಭವಿಷ್ಯದಲ್ಲಿಯೂ ಆಗಲಾರನು. ಪ್ರಿಯನಾದವನು ಭಗವಂತಗೆ ಭವಿಷ್ಯದಲ್ಲಿಯೂ ಯಾರು ಆಗುವುದಿಲ್ಲ. ಅಂದ್ರೆ ಇದು ದೊಡ್ಡ ಸೇವಾ ಅಂತ ಅರ್ಥ. ತಾವು ತಿಳ್ಕೊಂಡು ಉಳಿದವರಿಗೆ ಯಥಾರ್ಥವಾಗಿ ಕಪಟ ಇಲ್ಲದನ್ನ ಇದ್ದೆಯನ್ನ ಹಂಚುವುದು ಏನದಲ್ಲ, ಇದು ದೊಡ್ಡ ಮಹತ್ ಕಾರ್ಯ ಅಂತ. ಇದರಿಂದ ಏನಾಗ್ತದೆ, ಈ ಪರಂಪರೆ ಉಳಿತದ ಒಂದು, ಮತ್ತು ಬೆಳೀತದೆ ಎರಡನೇದು. ಅದನ್ನ ಹೇಳ್ಕೊಂತ ಹೊಂಟ ಪರಮಾರ್ಥಾನಂದ ಅಪ್ಪ ಅವರು ಏನ್ ಹೇಳ್ತಾರೆ ನೋಡ್ರಿ. And in this verse, Krishna places Gita teacher or Gita instructor as the greatest person, the dearest person. ಗೀತೆಯನ್ನ ಪಾಠ ಮಾಡುವಂತ ಗುರು ಅವ ದೊಡ್ಡ ಕೆಲಸ ಮಾಡ್ಯಾನ ಅಂತ ಅರ್ಥ. ಮತ್ತು ಭಗವಂತನಿಗೆ ಅತಿ ಪ್ರಿಯವಾದಂತ ಮನುಷ್ಯ ಅಂತ ಅರ್ಥ. ಯಾಕಂದ್ರೆ ಮನುಷ್ಯೇಶು ಸಹ ಪ್ರಿಯಕೃತತ್ತಂ ಸಹ, ಮನುಷ್ಯರಲ್ಲಿ ಇವ ನನಗೆ ಅಗದಿ ಪ್ರಿಯವಂತ. whoever preaches or shares Gita wisdom with other people, he is manusheshu, among the human beings, priyatama, he is the dearest person to me. ಮನುಷ್ಯರಲ್ಲಿ ಅವನಿಗಿಂತ ಶ್ರೇಷ್ಠವಾದ ಕರ್ತವ್ಯ ಮಾಡಿದವರು ಯಾರು ಅಲ್ಲ ಅಂತ ನಾ ಪರಿಗಣಿಸ್ತೇನೆ ಅಂತ ಭಗವಂತನ ಹೇಳ್ತಾನೆ. ಬಿಕಾಸ್ he is doing the dearest work of mine. ನನ್ನ ಪ್ರೀತಿವಾದ ಕೆಲಸ ಏನದ, ವಿದ್ಯೆಯನ್ನ ರಕ್ಷಣೆ ಮಾಡುವುದು ಮತ್ತು ವಿದ್ಯೆಯನ್ನ ಪ್ರಚಾರ ಮಾಡುವಂತ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ನನಗ ಬಹಳ ಮೆಚ್ಚುಗೆ ಉಳ್ಳವರಾಗ್ತಾರ. ಅವ್ರ ಬಗ್ಗೆ ನನಗ ಬಹಳ ಪ್ರೀತಿ ಅದ. ಭಗವಾನ್ ಡಸ್ ಮೆನಿ ಥಿಂಗ್ಸ್, ಬಟ್ ಅಮಂಗ್ ವೇರಿಯಸ್ ಅವತಾರ ಕರ್ಮಾಸ್ ದ ಡಿಯರೆಸ್ಟ್ ಜಾಬ್ ಫಾರ್ ದ ಲಾರ್ಡ್ ಈಸ್ ಪರ್ಪೆಚುಯೇಷನ್ ಆಫ್ ವೇದಿಕ್ ಟ್ರೆಡಿಷನ್. ಭಗವಂತ ನಾನಾ ಪ್ರಕಾರದ ಅವತಾರ ತಾಳ್ತಾನ್ರಿ. ಆದ್ರ ಆ ಹೆಚ್ಚಿನ ಅವತಾರದ ಅವಂಗೆ ಯಾವ್ದು ಹೆಚ್ಚಿಂದು ಅನಿಸ್ತದ ಅಂದ್ರೆ, ಯಾವ ಅವತಾರದಲ್ಲಿ ಅವ ಈ ಜಗತ್ತಿನ ಜನರಿಗೆ ಆ ಭಗವದ್ಗೀತೆಯ ರಹಸ್ಯವಾದಂತ ವಿದ್ಯೆ ಹಂಚುವ ಕೆಲಸ ಮಾಡ್ತಾನಲ್ಲ, ಅವಾಗ ಆದಷ್ಟು ಸಮಾಧಾನ ಉಳಿದ ಅವತಾರದಾಗ ಆಗೋದು ನನಗ ಅಂತ ಹೇಳ್ತಾನ. ಬಿಕಾಸ್ ಆಫ್ ದ ಪರ್ಪೆಕ್ಚುಯೇಷನ್ ಆಫ್ ದಿಸ್ ಟೀಚಿಂಗ್ ಅಲೋನ್ ಈಸ್ ದಿ ಪರ್ಪೆಚುಯೇಷನ್ ಆಫ್ ಧರ್ಮ. ಈ ಒಂದು ಭಗವದ್ಗೀತೆಯನ್ನ ಪ್ರಚಾರ ಮಾಡುವುದರಿಂದ ಧರ್ಮವನ್ನ, ಈ ಧರ್ಮ ಪ್ರಚಾರ ಮಾಡುವಂತ ಕೆಲಸ ಮಾಡ್ದಂಗ ಆಗ್ತದ. ಪರ್ಪೆಚುಯೇಷನ್ ಆಫ್ ಹಾರ್ಮೋನಿ ಅಂದ್ರೆ ಒಂದು ಸಮಾಜದಲ್ಲಿ ಒಗ್ಗಟ್ಟು ಅಥವಾ ಒಂದು ನೈತಿಕತೆಯನ್ನ ನಾನು ಪ್ರಚಾರ ಮಾಡ್ಬೇಕಾಗ್ಯದ, ನನ್ನ ಕೆಲಸ ಅದು. ಪರ್ಪೆಚುಯೇಷನ್ ಆಫ್ ಪೀಸ್, ಶಾಂತಿಯನ್ನ ಪ್ರಚಾರ ಮಾಡ್ಬೇಕಾಗ್ಯದ. ನೆಮ್ಮದಿ ಎಲ್ಲಿ ಸಿಗ್ತದ ನಿಜವಾಗಿ ನೆಮ್ಮದಿ? ನೋಡ್ರಿ, ಹೊರಗಿನ ಜನ ಭಗವದ್ಗೀತೆಯೊಳ ಇದ್ದಂತಹ ಆಧ್ಯಾತ್ಮ ವಿದ್ಯೆಯನ್ನ ಬಿಟ್ಟು ಬೇಕಾದ್ ಮಾಡಿ ನೋಡ್ರಿ, ನೆಮ್ಮದಿ ಐತಿ ಅನ್ನೋ ನೋಡ್ರಿ, ವಿಚಾರ ಮಾಡ್ರಿ. ಆದ್ರೆ ಭಗವದ್ಗೀತೆಯದ ಒಂದ್ ಸ್ವಲ್ಪ ಅದ್ರ ಜಳ ಬಡೀತಂದ್ರು ಕೂಡ ನಮಗ ಎಂತ ಒಂದು ನೆಮ್ಮದಿ ಅದ ಅನ್ನೋದನ್ನು ವಿಚಾರ ಮಾಡ್ರಿ. ಆ ನೆಮ್ಮದಿ, ನಿಜವಾದ ನೆಮ್ಮದಿ ಎಲ್ಲಿದೆ ಅನ್ನುವಂಥದ್ದು ಪ್ರಚಾರ ಮಾಡುವಂತ ನನ್ನ ಕಾರ್ಯದಲ್ಲಿ ಈ ಗುರುಗಳಾದಂಥವ್ರು ಭಾಗಿಯಾಗ್ಯಾರ. ಆದ್ದರಿಂದ ಅವ್ರಿಗೆ ನಾನು ಪ್ರೀತಿ ಮಾಡ್ತೇನೆ. And not only is the dearest, he says in the future also, ಈಗಷ್ಟ ಅಲ್ಲ, ಇನ್ನು ಮುಂದಿನ ಕಾಲದಲ್ಲಿಯೂ ಕೂಡ, there will be no one in the future dearer to me. ಮುಂದಿನ ಭವಿಷ್ಯತ್ ಕಾಲದಲ್ಲಿಯೂ ಈ ಭಗವದ್ಗೀತೆಯನ್ನ ಪಾಠ ಮಾಡುವಂತಹ ಗುರುವಿನಕ್ಕಿಂತ ನನಗ ಬಹಳ ಪ್ರೀತಿವಂತರು ಯಾರೂ ಇಲ್ಲ, ಈಗಲ್ಲ ಮುಂದು. Therefore Bhagavad-gita in the future also there will not be anyone else. Anyone means ನನ್ನ ಬಿಟ್ಟು ಅವನ್ ಬಿಟ್ಟು ಉಳಿದವ್ರು ಯಾರು ನನಗೆ ಪ್ರೀತಿಗೆ ಪಾತ್ರರು ಅಲ್ಲ ಅಂತ ಭಗವಂತ ಹೇಳ್ತಾನ. ಪ್ರಿಯತರಹ, ಹೂ ವಿಲ್ ಬಿ ದ ಡಿಯರೆಸ್ಟ್ ಟು ಮೀ ದ್ಯಾನ್ ದ ಗೀತಾ ಆಚಾರ್ಯ. ಗೀತಾ ಆಚಾರ್ಯ ಅಂದ್ರೆ ಭಗವದ್ಗೀತಾ ಆಚಾರ್ಯ ಅಂದ್ರೆ ಕೃಷ್ಣ. ಆ ಕೃಷ್ಣನಿಗೆ ಈ ಭಗವದ್ಗೀತೆಯನ್ನ ಪಾಠ ಮಾಡುವಂತ ಗುರುಗಳಂದ್ರೆ ಬಹಳ ಅವ್ರ ಮ್ಯಾಗ ಪ್ರೀತಿಯಿಂದ ಅವ್ರ ಮ್ಯಾಗ ಬಹಳ ಗೌರವ ಐತಿ ಅಂತ ಹೇಳ್ತಾನ. From this also you can get a note. ಇದರಿಂದ ನೀವೇನ್ ತಿಳ್ಕೊಬೇಕಂದ್ರ, if there is a chance, catch hold of some victim, someone, pray for him first and share whatever knowledge you gather. ಹಂಗಾರೆ ನೀವು ಭಗವದ್ಗೀತೆಯನ್ನ ಕೇಳಿರಿ ಅಂದ್ರ ಯಾರ ಒಬ್ಬವನ್ನ ಹಿಡ್ಕೊಡ್ರಿ, ಅವಂಗ ಭಗವದ್ಗೀತಾ ನೀವು ಹೇಳ್ರಿ ಅಂತ ಹೇಳ್ತಾರ. You share with some
person or the other. It is Brahma Vidya, ಇದು ಬ್ರಹ್ಮ ವಿದ್ಯೆಯನ್ನು ಹಂಚುರಿ. ಅಂಡ್ ಭಗವಾನ್ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಆದ್ರಿಂದ ಭಗವಂತ ಬಹಳ ಖುಷಿ ಪಡ್ತಾನ. ನಮಗ್ ಸಿಕ್ಕೈತಂದ್ರ ಅದ ಒಂದ್ 4 ಮಂದಿಗೆ ಹಂಚಾಕ ಏನೈತಿ, ಹಂಚಿದ್ರೆ ಹೆಚ್ಚಿಗೆ ಹಾಕತಿ. ಆಮ್ಯಾಗ ಇದೆಲ್ಲವೂ ಬೈ ಪ್ರಾಡಕ್ಟ್, ಓದಿದ್ದು ಲಾಭ ಅಂತ. ನಮಗೂ ಜ್ಞಾನ ಸಿಗ್ತದ. ಆಮ್ಯಾಗಿಂದ ನಾವು ಭಗವಂತನ ಕಾರ್ಯವನ್ನ ನಾವು ಮಾಡಾಕತ್ತೇವಿ, ಅಥವಾ ಭಗವಂತ ತಾ ಮಾಡೋ ಕಾರ್ಯವನ್ನ ನಮ್ಮಿಂದ ಮಾಡ್ಸಕತ್ತಾನಂತ ಒಂದು ಸಂತೋಷ ಪಡ್ರಿ ಅಂತ ಹೇಳ್ತಾನ. ಸ್ವಾಧ್ಯಾಯ ಪ್ರವಚನೆ ಚ, ದೀಸ್ ಟೂ ಆರ್ ಅವರ್ ಡ್ಯೂಟೀಸ್. ಓನ್ಲಿ ದೆನ್ ದ ನಾಲೆಜ್ ವಿಲ್ ಬಿ ಪರ್ಪೆಚುಯೇಟೆಡ್. ದೇರ್ಫೋರ್ ಭುವಿ, ಇನ್ ದ ವರ್ಲ್ಡ್ ದೇರ್ ವಿಲ್ ಬಿ ನೋ ಒನ್ ಹೂ ಇಸ್ ಡೇರರ್ ಟು ಮೀ. ಈ ಜಗತ್ನಾಗ ಯಾರು ಭಗವದ್ಗೀತೆಯನ್ನ ಪಾಠ ಮಾಡ್ತಾರ ಅವರು ನನಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಹಿಯರ್ ಆಫ್ಟರ್ ದ ಸ್ಟೂಡೆಂಟ್ ಹ್ಯಾಸ್ ಟು ಬಿ ಗ್ಲೋರಿಫೈಡ್, ವಿಚ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಇಷ್ಟಾದ್ಮೇಲೆ ಭಗವದ್ಗೀತೆ ಕಲಿಯುವಂತ ವಿದ್ಯಾರ್ಥಿಗಳನ್ನ ಹೊಗಳ್ತಾನ ಆ ಮುಂದಿನ ಶ್ಲೋಕದಲ್ಲಿ. ಯಾವುದೊಂದು ಶ್ಲೋಕ? ಮುಂದಿನ ಶ್ಲೋಕ 70. ಅದ್ದೇಶತೆ ಚ ಯಹ ಇಮಂ ಧರ್ಮ್ಯಂ ಸಂವಾದಂ ಆವಯೋಃ ಜ್ಞಾನಯಜ್ಞೇನ ತೇನ ಅಹಂ ಇಷ್ಟಃ ಸ್ಯಾಮ್ ಇತಿ ಮೇ ಮತಿಃ. ಯಾವ ಪುರುಷನು ಈ ಧರ್ಮಮಯವಾದಂತ ನಮ್ಮಿಬ್ಬರ ಸಂವಾದ ರೂಪವಾದ ಈ ಗೀತಾಶಾಸ್ತ್ರವನ್ನು ಓದುವನೋ ಅವನ ಮೂಲಕ ಕೂಡ ನಾನು ಜ್ಞಾನ ಯಜ್ಞದಿಂದ ಪೂಜಿತನಾಗುವೆನು ಎಂಬುದು ನನ್ನ ಮತವಾಗಿದೆ. ಈ ನಮ್ಮಿಬ್ಬರ ಧರ್ಮಮಯವಾದಂತ ಈ ಸಂವಾದ ರೂಪಿ ಗೀತಾಶಾಸ್ತ್ರವನ್ನು ಅಧ್ಯಯನ ಮಾಡುವ ಮನುಷ್ಯನ ಮೂಲಕ ನಾನು ಜ್ಞಾನ ಯಜ್ಞದಿಂದ ಪೂಜಿತನಾಗುವೆನು ಎಂಬುದು ನನ್ನ ಮತವಾಗಿದೆ. ಇದು ಒಂದ್ ರೀತಿ ಪೂಜಾ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಭಗವದ್ಗೀತೆ ಹೇಳುವುದು ಕೇಳುವುದು ಇದು ಒಂದ್ ರೀತಿ ಪೂಜಾ. ಒಂದೊಂದ್ ತಾಸು ದಿವಸ ನಾವು ಪೂಜೆ ಮಾಡಾಕತ್ತೀವಿ ಅಂತ ಭಾವ ಮಾಡ್ರಿ ಅಂತ ಹೇಳ್ತಾರೆ. These two verses 70 and 71 are ಶಿಷ್ಯ ಸ್ತುತಿ. 70 ಮತ್ತು 71 ಈ ಭಗವದ್ಗೀತೆಯನ್ನು ಅಭ್ಯಾಸ ಮಾಡುವಂತಹ ಶಿಷ್ಯರನ್ನ ಸ್ತುತಿ ಮಾಡ್ತಾ ಇದ್ದಾನೆ ಭಗವಂತ. ಅಂಡ್ ಲಾರ್ಡ್ ಕೃಷ್ಣ ಡಿವೈಡ್ಸ್ ದ ಸ್ಟೂಡೆಂಟ್ ಇನ್ ಟು 2 categories. ಈ ವಿದ್ಯಾರ್ಥಿಗಳನ್ನ, ಗೀತೆಯನ್ನ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಎಷ್ಟಂದ್ರೆ ಇಬ್ಬರನ್ನು ಭಾಗ ಮಾಡ್ತಾನೆ. One is a qualified and a serious student of Gita. Serious doesn't mean 102-degree temperature. Serious means committed to student who is uttama variety, serious qualified student. ಒಬ್ರು ಏನದ ಅಂದ್ರ ಭಗವದ್ಗೀತನ ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡೋರು. ಇನ್ನು ಎರಡನೇದವ್ರು ಏನಂತಂದ್ರ ಅವ್ರು ಮನಸ್ಸಿಗೆ ಹಚ್ಕೊಳಂಗಿಲ್ಲ, ಸುಮ್ಮನೆ ಕೇಳ್ತಾರ. ಶ್ರದ್ಧಾ ಇರಂಗಿಲ್ಲ, ಸುಮ್ಮನೆ ಕೇಳ್ತಾರ. ಕೇಳ್ಬೇಕಪ್ಪ, ಏನೋ ಚಲೋದು ಕೇಳ್ಬೇಕು, ಕೇಳ್ತಾರ. ಅನ್ಪ್ರಿಪೇರ್ಡ್, ಅವರಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ ಇದ್ದ ಒಬ್ಬವ. ಅವಿಲ್ಲದನೆ ಕೇಳ್ತಾರ ಕೆಲವೊಮ್ಮೆ, ಅವಿಲ್ಲದೆ ಕೇಳುವಂತವ್ರು ಸಾಮಾನ್ಯ. ಹಿಂಗ 2 ರೀತಿ ವಿದ್ಯಾರ್ಥಿಗಳು ಇರ್ತಾರ ಅಂತ ಹೇಳ್ತಾರ. So the one who approaches Gita is a casual approach. Such a student is inferior in the second one. ಯಾರು ಈ 2ನೇ ತರದ ವಿದ್ಯಾರ್ಥಿ ಅದಲ್ಲ ಅವ ಕನಿಷ್ಠ ಅಧಿಕಾರಿ ಇರ್ತಾರ. 1ನೇ ತರದ ವಿದ್ಯಾರ್ಥಿ ಬಹಳ ಸೀರಿಯಸ್ ಅದ, ಮೈಗೆ ಹಚ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡೋರು ಬಹಳ ಉತ್ತಮ ಅಧಿಕಾರಿಗಳು ಅಂತ ಹೇಳ್ತಾರ. ಅಂಡ್ ದ ಸ್ಟಡಿ ಆಫ್ ದ ಕ್ವಾಲಿಫೈಡ್ ಸ್ಟೂಡೆಂಟ್ ಕೃಷ್ಣ ಕಾಲ್ಸ್ ಅಧ್ಯಯನಂ. ಯಾರ ಅಧಿಕಾರಿ ಇರ್ತಾರ ಅವರು ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ಇಟ್ಕೊಂಡು ಗೀತೆಯನ್ನ ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡೋರಿಗೆ ಏನಂತಾನ, ಅವರು ಅಭ್ಯಾಸ ಮಾಡೋದಕ್ಕ ಅಧ್ಯಯನಂ ಅಂತ. ಇನ್ನು ಯಾರು ಹಂಗ ಸುಮ್ಮನೆ ಕ್ಯಾಜುವಲಿ ಪುಸ್ತಕ ಇರಂಗಿಲ್ಲ, ಅವ್ರಿಗೆ ಓದಾಕ ಆಗಂಗಿಲ್ಲ, ಅವ್ರಿಗೆ ಶ್ರದ್ಧಾ ಇಲ್ಲ ಅಂತಲ್ಲ, ಶ್ರದ್ಧಾ ಐತಿ, ಅಷ್ಟೊಂದು ಸೀರಿಯಸ್ ಇಲ್ಲ ಅವ್ರು. ಏನಪ್ಪ ಅಷ್ಟು ಸೀರಿಯಸ್ ಇಲ್ಲ, ಓದೋದು ಮಾಡೋದ, ನೋಟ್ಸ್ ತೆಗಿಯೋದ, ಬರ್ಕೊಳ್ಳೋದು ಮಾಡೋದಿಲ್ಲ ಅವ್ರು, ಸುಮ್ಮನೆ ಕೇಳ್ತಾರ. ಸಾಮಾನ್ಯ ವಿದ್ಯಾರ್ಥಿಗಳು ಅವ್ರಿಗೆ ಏನಂತಾನವ, ಕೃಷ್ಣ ಕಾಲ್ಸ್ ದೆಮ್ ಆಸ್ ಶ್ರವಣಂ. ಶ್ರವಣಂ ಬರೀ ಕೇಳೋರು. ಅಧ್ಯಯನಂ, ಅಧ್ಯಯನ ಮಾಡೋರು ಬೇರೆ, ಬರೀ ಕೇಳೋರು ಬೇರೆ. 2 ರೀತಿ ಭಾಗ ಮಾಡ್ತಾರ. ಅಧ್ಯಯನ ಮಾಡೋರು ಯಾರಪ್ಪ ಅಂತಂದ್ರ ಅವ್ರ ಪದ್ಧತಿ ಮೊದಲನೇ ಹಿಡ್ಕೊಂಡು ಕೊನೆಯವರೆಗೆ ಒಂದು ಕ್ಲಾಸ್ ಬಿಡ್ದಂಗ ಏನ್ ಹೇಳ್ತಾನ ಭಗವಂತ ಅನ್ನೋದ್ರ ಬಗ್ಗೆ ಲಕ್ಷ ಕೊಟ್ಟು ಮೈಯೆಲ್ಲ ಕಿವಿಯಾಗಿ ಕೇಳೋದು, ನೋಟ್ಸ್ ತೆಗಿಯೋದು, ಟಿಪ್ಪಣಿ ಮಾಡ್ಕೊಳ್ಳೋದು ಮಾಡ್ತಾರ.
ಸಿಸ್ಟಮ್ಯಾಟಿಕ್ ಸ್ಟಡಿ. ಶ್ರವಣ ಮೀನ್ಸ್ ಕ್ಯಾಶುವಲ್ ಹಿಯರಿಂಗ್. ಕೆಲವೊಬ್ರು ಏನ್ ಮಾಡ್ತಾರ, ಯಾರು ನೋಟ್ಸ್ ತೆಗಿಯಂಗಿಲ್ಲ, ಬುಕ್ ಇಟ್ಕೊಳಂಗಿಲ್ಲ, ಬರೀ ಕೇಳ್ತಾರ, ಭಕ್ತಿಯಿಂದ ಕೇಳ್ತಾರ. ಅವನು ಹೊಳ್ಳಿ ಪಾರಾಯಣ ಮಾಡೋದಾಗ್ಲಿ, ಪುಸ್ತಕ ಇಟ್ಕೊಂಡು ಓದೋದಾಗ್ಲಿ ಮಾಡಂಗಿಲ್ಲ. ಕ್ಯಾಶುವಲ್ ಹಿಯರಿಂಗ್ ವಿತ್ ಎ ಸಿಂಪಲ್ of thought of let some noble thought come to me. ಏನೋ ಒಳ್ಳೇದಾಗ್ಲಿ ಅಂತ ಕೇಳ್ತಾರ. ಸೊ ದ್ಯಾಟ್ ಇಟ್ ಇಸ್ ಆಲ್ಸೋ ಅನದರ್ ಅಪ್ರೋಚ್, ಕ್ಯಾಶುವಲ್ ಹಾಬೀಸ್ ಅಪ್ರೋಚ್. ಕ್ಯಾಶುವಲ್ ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಸೀರಿಯಸ್ ತಗೋಂಗಿಲ್ಲ. ಅಂಡ್ ಕೃಷ್ಣ ಸೇಸ್ ಬೋತ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಆರ್ ಗ್ರೇಟ್. ಆ ಇಬ್ರು ಒಳ್ಳೆಯವರು ಅಂತ ಹೇಳ್ತಾನೆ ಭಗವಂತ. ಇಬ್ರು ದೊಡ್ಡವರು ಅಂತ ನಾವು. ಅಂಡ್ ದೇ ಆರ್ ಗೋಯಿಂಗ್ ಟು ಗೆಟ್ ಗ್ರೇಟ್ ರಿಸಲ್ಟ್ಸ್. ಅವ್ರಿಬ್ರಿಗೂ ಮುಂದೆ ಏನೋ ಒಂದು ಅತಿ ಉತ್ತಮವಾದಂತ ಫಲ ಸಿಗುವುದದ ಅಂತಾನ ಭಗವಂತ. ಅಂಡ್ ಯು ನೋ ವಾಟ್ ಆರ್ ದ ರಿಸಲ್ಟ್ಸ್. ಹಂಗ ಅವ್ರಿಗೆ ಏನ್ ಸಿಗ್ತದ ಅವ್ರಿಬ್ರಿಗೂ? ದ ಹೈಯರ್ ಸ್ಟೂಡೆಂಟ್ ವುಡ್ ಗೆಟ್ ಮೋಕ್ಷ ಇಟ್ ಸೆಲ್ಫ್. ಯಾವ ಸಾಧನ ಚತುಷ್ಟಯ ಸಂಪನ್ನನಾಗಿ ಸೀರಿಯಸ್ ಆಗಿ ಅಭ್ಯಾಸ ಮಾಡಕತ್ತಾನ ಅವಾಗ ಮೋಕ್ಷನ ಸಿಗ್ತದ. ಮತ್ತೆ ಯಾರು ಬರೀ ಶ್ರವಣ ಮಾಡಕತ್ತಾರಲ್ಲ ಅವಂಗೇನ್ ಸಿಗ್ತದ್ರಿ? ಅವಂಗ ಸ್ವರ್ಗ ಸಿಗ್ತದ ಅಂತ. ಕ್ಯಾಶುವಲ್ ಸ್ಟೂಡೆಂಟ್ ವಿಲ್ ಗೆಟ್ ಸ್ವರ್ಗ. ಡೆಫಿನೆಟ್ಲಿ ಕಮ್ ಟು ದಿ ಕ್ಲಾಸ್. Whatever be the type of student, minimum promise is Swarga, wonderful. The maximum promise is moksha. ನೋಡ್ರಿ, ಇಬ್ಬರಿಗೂ ಲಾಭ ಅದ. ರಾಜ ಬಿದ್ರು ಲಾಭ ಐತಿ, ರಾಣಿ ಬಿದ್ರು ಲಾಭ ಅದ, ತಿಳಿದ್ರು ಲಾಭ ಅದ, ತಿಳಿಬೇಕಂದ್ರು ಲಾಭ ಅದ. ತಿಳಿತು ಅಂದ್ರ ಮೋಕ್ಷ ಇದೇ ಜನ್ಮದ ಆಗ್ತದ, ತಿಳಿಲಿಲ್ಲ ಅಂತಂದ್ರ ಸ್ವರ್ಗ ಪ್ರಾಪ್ತಿ ಆಗ್ತದ. ಆದ್ರಿಂದ ಏನು ಕೆಟ್ಟಿಲ್ಲ ಅಂತ ಅರ್ಥ. ಅವರು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿರ್ಲಿ, ಅವರು ಸೀರಿಯಸ್ ವಿದ್ಯಾರ್ಥಿಗಳು, ಇಬ್ಬರಿಗೂ ಲಾಭ ಅದ. ಕೃಷ್ಣ ಸೇಸ್ ಲುಕ್ ಅಟ್ ದಿ ಶ್ಲೋಕ ಕಡೆ ನೋಡ್ರಿ. ಸಪೋಸ್ ಎ ಕ್ವಾಲಿಫೈಡ್ ಅಂಡ್ ಎ ಸೀರಿಯಸ್ ಸ್ಟೂಡೆಂಟ್ ಸ್ಟಡೀಸ್ ಭಗವದ್ಗೀತಾ ಕೇರ್ಫುಲಿ ವಿತ್ ಅಟೆನ್ಷನ್ ಆಫ್ ವಾಟ್ ಇಸ್ ಗೀತಾ, ಅವಯೋ ಸಮಾಧಾನಂ, ವಿಚ್ ಈಸ್ ದಿ ಫಾರ್ಮ್ ಆಫ್ ಡೈಲಾಗ್ ಬಿಟ್ವೀನ್ ಕೃಷ್ಣ ಅಂಡ್ ಅರ್ಜುನ. ಅವಯೋಹೋ ಸಂವಾದಂ, ನಮ್ಮಿಬ್ಬರ ಸಂವಾದ ರೂಪವಾದಂತ ಗೀತಾಶಾಸ್ತ್ರ. ಗೀತಾಶಾಸ್ತ್ರ ಯಾರ ಸಂವಾದ ರೀ? ಅದು ಪರಮಾತ್ಮ ಮತ್ತು ಅರ್ಜುನನ ಸಂವಾದ. ಈ ಸಂವಾದ ರೂಪದಂತೆ ಯಾರು ಕೇಳ್ತಾರೋ, ಅಂಡ್ ವಾಟ್ ಟೈಪ್ ಆಫ್ ಡೈಲಾಗ್ ಇಟ್ ಈಸ್? ಅದು ಎಂತ ಡೈಲಾಗ್ ಐತಿ? ಧರ್ಮ್ಯಂ ಸಮದ್ವಂ. ಅದ್ ಹೆಂಗದರಿ? ಅದು ಧರ್ಮ್ಯಂ ಇಮಂ ಧರ್ಮ್ಯಂ ಸಂವಾದಂ. ಧರ್ಮ್ಯಂ ಮೀನ್ಸ್ ದ್ಯಾಟ್ ವಿಚ್ ಈಸ್ ಬೇಸ್ಡ್ ಆನ್ ವೇದಿಕ್ ಟೀಚಿಂಗ್. ಧರ್ಮ ಅಂತಂದ್ರೆ ಇದು ವೇದದ ಆಧಾರವಾಗಿ ಹೇಳಿದಂತ ಉಪದೇಶದ. ಎನಿ ಟೀಚಿಂಗ್ ಆಫ್ ವೇದ ಈಸ್ ಕಾಲ್ಡ್ ಧರ್ಮ. ಯಾವುದು ವೇದವನ್ನ ಕಚ್ಚಿಕೊಂಡು ಬರ್ತದ ಶಾಸ್ತ್ರ, ಅದು ಧರ್ಮವೇ ಇರ್ತದ. ಅಂಡ್ ಧರ್ಮ್ಯಂ ಮೀನ್ಸ್ ದ್ಯಾಟ್ ವಿಚ್ ಈಸ್ ಕೀಪಿಂಗ್ ವಿತ್ ದಿ ವೇದಿಕ್ ಟೀಚಿಂಗ್. ಅಂಡ್ ದ ಭಗವದ್ಗೀತಾ ಇಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಫಿಲಾಸಫಿ ಆಫ್ ಕೃಷ್ಣ. ಭಗವದ್ಗೀತೆ ಕೃಷ್ಣನ ಸ್ವತಂತ್ರವಾದಂತಹ ಅಧ್ಯಾತ್ಮ ಜ್ಞಾನ ಅಲ್ಲ. ಕೃಷ್ಣ ಹಿಮ್ಸೆಲ್ಫ್ ಹ್ಯಾಸ್ ರಿಪೀಟೆಡ್ಲಿ ಅಡ್ಮಿಟೆಡ್. ಪರಮಾತ್ಮನ ಜ್ಞಾನ ಅವನು ಸ್ವತಃ ಅಲ್ಲದು, ಅದು ಪರಂಪರೆ ಒಳಗಿದ್ದಂತ ವಿದ್ಯೆ. ಕೃಷ್ಣ ಹಿಮ್ಸೆಲ್ಫ್ ಹ್ಯಾಸ್ ರಿಪೀಟೆಡ್ಲಿ ಅಡ್ಮಿಟೆಡ್. ಭಗವಂತನ ಹೇಳ್ಕೊಂತ ಬಂದಾನ ಇದನ್ನ. ಹೇ ಅರ್ಜುನ, ಐ ಡು ನಾಟ್ ಹ್ಯಾವ್ ಎನಿ ನ್ಯೂ ಫಿಲಾಸಫಿ. ಏ ಅರ್ಜುನ, ಇದು ನನ್ನ ಕಂಡು ಹಿಡಿದಿದ್ದಲ್ಪ, ಇದು ಅಧ್ಯಾತ್ಮ ವಿದ್ಯೆ. ದ ವೇದಿಕ್ ವಿಜ್ಡಮ್ ಹ್ಯಾಸ್ ಡಿಟೋರಿಯೇಟೆಡ್. ಈಗ ಅದ ಹಾಳಾಗ್ಯದ. ಐ ಆಮ್ ಓನ್ಲಿ ರಿವೈವಿಂಗ್. ನಾನು ಅದನ್ನ ಪುನಃ ಪ್ರಚಾರ ಮಾಡಾಕತ್ತೀನಿ. ನಾನು ಸ್ವತಃ ಕಂಡು ಹಿಡಿದಿದ್ದ ವಿದ್ಯೆ ಅಲ್ಲ ಇದು. ದ ವೇದಿಕ್ ಟೀಚಿಂಗ್ ಇನ್ ದ ನ್ಯೂ ನೇಮ್ ಕಾಲ್ಡ್ ಭಗವದ್ಗೀತಾ. ವೇದದಲ್ಲಿ ಹೇಳಿದ್ದನ್ನ ಭಗವದ್ಗೀತಾ ಅಂತ ಒಂದು ಬೇರೆ ಹೆಸರಿಟ್ಟು ನಾ ಹೇಳಾಕತ್ತೀನಿ ಅಷ್ಟೇ. ಇದು ಗೀತಾ ವಿದ್ಯೆ, ಭಗವದ್ಗೀತೆ ಒಳಗೆ ಹೇಳಿದಂತ ವಿದ್ಯೆ, ಇದು ವೇದದಲ್ಲಿ ಹೇಳಿದಂತ ವಿದ್ಯೆ, ಅಗ್ದಿ ರಹಸ್ಯಮಯವಾಗಿ ಹೇಳಿದಂತ ವಿದ್ಯೆ ಇದು. ದೇರ್ಫೋರ್ ಧರ್ಮ್ಯಂ ಮೀನ್ಸ್ ದ್ಯಾಟ್ ವಿಚ್ ಈಸ್ ಕೀಪಿಂಗ್ ವಿತ್ ದ ವೇದಿಕ್ ಟೀಚಿಂಗ್. ಧರ್ಮ ಅಂತಂದ್ರೆ ವೇದದ ಆಧಾರದ ಮ್ಯಾಗಿದ್ದಂತ ಜ್ಞಾನದ ಇದು. ಸಚ್ ಎ ಗ್ರೇಟ್ ಡೈಲಾಗ್. ಇದು ಅಂತ ಸಂವಾದದ. ಹೂಎವರ್ ಸೀರಿಯಸ್ಲಿ ಸಿಸ್ಟಮೆಟಿಕಲಿ ರೆಗ್ಯುಲರ್ಲಿ ಸ್ಟಡೀಸ್ ಅಧ್ಯಾಸತೆ. ಯಾರು ಇದನ್ನ ಮನಸ್ಸಿಗೆ ಹಚ್ಕೊಂಡು ಕ್ರಮವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ. ಅಂಡ್ ವಾಟ್ ಈಸ್ ಹಿ ಪ್ರಾಕ್ಟಿಸಿಂಗ್? ಜ್ಞಾನ ಯಜ್ಞೇನ. ಹಿ ಈಸ್ ಪ್ರಾಕ್ಟಿಸಿಂಗ್ ಎ ಗ್ರೇಟ್ ಯಜ್ಞ. ಅವ ಯಜ್ಞವನ್ನ ಮಾಡಿದಂಗ ಇದು. ಕರ್ಮಕಾಂಡದಲ್ಲಿ ಬರುವಂತ ಯಜ್ಞ, ಇದಕ್ಕೆ ಜ್ಞಾನ ಯಜ್ಞ ಅಂತಾರೆ. ಈ ಜ್ಞಾನ ಯಜ್ಞ ಮಾಡಿದ್ರಪ್ಪ ಅಂತಂದ್ರ
ವೇರ್ ಇಸ್ ದ ಫೈರ್ ಇಸ್ ನಾಟ್ ಲೋಕಲ್ ಫೈರ್. ಇಲ್ಲಿ ಯಾವುದು ಅಗ್ನಿ, ಇಲ್ಲಿ ಅಗ್ನಿ ಅಂತಂದ್ರೆ ಲೌಕಿಕವಾದಂತ ಅಗ್ನಿ ಅಲ್ಲ, ಇದು ಯಾವ್ದಂದ್ರೆ ಜ್ಞಾನ ಅಗ್ನಿ. ಈ ಜ್ಞಾನ ಅಗ್ನಿಯ ಸಾಕ್ಷಾತ್ವಾಗಿ ಮಾಡುವಂತಹ ಇದು ಯಜ್ಞ. ಇನ್ ದ ಗೀತಾ ಕ್ಲಾಸ್ ವಾಟ್ ವಿ ಆರ್ ಕಿಂಡ್ಲಿಂಗ್ ಈಸ್ ನಾಟ್ ದಿ ಲೋಕಲ್ ಫೈರ್ ಬಟ್ ವಿ ಆರ್ ಕಿಂಡ್ಲಿಂಗ್ ದ ಜ್ಞಾನ ಯಜ್ಞ. ಈ ಯಜ್ಞದಲ್ಲಿ ನಾವು ಜಗತ್ತಿನಲ್ಲಿ ಇರುವಂತಹ ಬೆಂಕಿಯನ್ನ ನಾವು ಪುಟ ಮಾಡೋದಿಲ್ಲ, ಇಲ್ಲಿ ಜ್ಞಾನ ಅನ್ನುವಂತ ಅಗ್ನಿಯನ್ನು ಪುಟ ಮಾಡ್ತಾನೆ ಗುರು. ವಿ ಸಾ ದ ಗೀತಾ ಇಟ್ ಸೆಲ್ಫ್ ಜ್ಞಾನ ಯಜ್ಞಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಈ ಜ್ಞಾನ ಯಜ್ಞಿ ಏನ್ ಮಾಡ್ತದ, ನಮ್ಮ ಮನಸ್ಸಿನಲ್ಲಿ ಇದ್ದಂತ ಎಲ್ಲ ಕಷ್ಟಗಳನ್ನ ಸುಡುವಂತ ಶಕ್ತಿ ಅದ. ಅಂಡ್ ದೇರ್ ಫೋರ್ ದಿಸ್ ಈಸ್ ಕಾಲ್ಡ್ ಜ್ಞಾನ ಯಜ್ಞ ಇನ್ ವಿಚ್ ದ ಅಬ್ಲೇಷನ್ ಈಸ್ ಇಗ್ನರೆನ್ಸ್. ಅಂದ್ರೆ ಈ ಜ್ಞಾನ ಯಜ್ಞದೊಳಗ ನಾವು ಆಹುತಿ ಏನು ಮಾಡ್ತೀವಿ, ಆಹುತಿ ಅಂದ್ರೆ ಅಜ್ಞಾನವನ್ನ ಆಹುತಿ ಮಾಡಿ ಅಜ್ಞಾನವನ್ನ ಸುಡುತ್ತೇವಿ, ಅಜ್ಞಾನವನ್ನ ಅರ್ಪಿಸ್ತೇವಿ. ಅಲ್ಲಿ ಹವಿಸ್ಗಳನ್ನ ಹಾಕ್ತಾರ, ಇಲ್ಲಿ ಅಜ್ಞಾನವನ್ನ ಹಾಕಿ ಅಲ್ಲಿ ಹವಿಸ್ಗಳನ್ನ ನಾಶ ಮಾಡ್ತಾರ, ಇಲ್ಲಿ ಅಜ್ಞಾನವನ್ನ ನಾಶ ಮಾಡ್ತಾರ. ಆದ್ರಿಂದ ಇದು ಒಂದು ರೀತಿಯಲ್ಲಿ ಯಜ್ಞ ಅದ, ಇದಕ್ಕೆ ಜ್ಞಾನ ಯಜ್ಞ ಅಂತ ಕರಿತೇವಿ. ಇಗ್ನರೆನ್ಸ್ ಬೇಸ್ಡ್ ಅಹಂಕಾರ, ಆ ಅಹಂಕಾರ ಅಜ್ಞಾನಕ್ಕೆ ಹೊಂದ್ಕೊಂಡಿರುವಂತ ಅಹಂಕಾರವನ್ನು ನಾಶ ಮಾಡ್ತೇವೆ ಇಲ್ಲಿ ಅರ್ಜುನ. ದ ಈಗೋ ಈಸ್ ಆಫರ್ಡ್ ಅಂಡ್ ಎವ್ರಿ ಸ್ಟೂಡೆಂಟ್ ಈಸ್ ಪ್ರಾಕ್ಟಿಸಿಂಗ್ ಜ್ಞಾನ ಯಜ್ಞ. ಯಾರು ಭಗವದ್ಗೀತೆಯನ್ನು ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳದಾರಲ್ಲ, ಅವರ ಅಜ್ಞಾನವನ್ನ ನಾವು ಆ ಒಂದು ಜ್ಞಾನದ ಅಗ್ನಿಯಲ್ಲಿ ಹವಿಸ್ಸನ್ನಾಗಿ ಅರ್ಪಿಸ್ತಾ ಇದ್ದೇವೆ. ಅಂಡ್ ಇನ್ ದ 4th chapter ಕೃಷ್ಣ ಸೇಡ್ ಜ್ಞಾನ ಯಜ್ಞ ಈಸ್ ದ ಗ್ರೇಟೆಸ್ಟ್ ಯಜ್ಞ. ನೋಡ್ರಿ, ಈ ಪೂರ್ವ ಕಾಂಡಗತ ಯಜ್ಞಗಳಿಗಿಂತ ಜ್ಞಾನ ಕಾಂಡ ಯಜ್ಞ ಏನದಲ್ಲ, ಇದು ಶ್ರೇಷ್ಠವಾದ ಯಜ್ಞ. ಭಗವದ್ಗೀತೆಯೊಳಗ 44ನೇ ಅಧ್ಯಾಯದಾಗ 33ನೇ ಶ್ಲೋಕದಾಗ ಈ ಮಾತನ್ನ ಹೇಳೀನಿ ಅಂತ ಹೇಳ್ತಾನ ಭಗವಂತ. 33ನೇ ಶ್ಲೋಕ ಓದ್ತೇನೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪಃ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಏನ್ ಹೇಳ್ತಾವ ಭಗವಂತ, ಏ ಅರ್ಜುನ, ದ್ರವ್ಯಮಯ ಯಜ್ಞಕ್ಕಿಂತ ಈ ಜ್ಞಾನ ಯಜ್ಞ ಏನದ, ಇದು ಅತ್ಯಂತ ಶ್ರೇಷ್ಠವಾಗಿದೆ. ಹಾಗೆಯೇ ಯಾವ ಮಾತ್ರ ಸಮಸ್ತ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತವಾಗುತ್ತವೆಯೋ ಅದು ಶ್ರೇಷ್ಠ ಯಜ್ಞ ಅನಿಸ್ಕೊಳ್ತದೆ. ಇಲ್ಲೇ ನೋಡಿ, ಜ್ಞಾನ ಯಜ್ಞ ಇದು ಏನು ನಮ್ಮದು ದ್ರವ್ಯಮಯ ಯಜ್ಞಕ್ಕಿಂತ ಇದು ಶ್ರೇಷ್ಠ ಅದ ಅಂತಿಕೊಂಡು 4ನೇ ಅಧ್ಯಾಯದಾಗ 33ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. Compared to all the other yajna, yogas, yagas that people do, the Jnana Yajna is greatest yajna, and every serious student is practicing Jnana Yajna. And Krishna says through that Jnana Yajna, every student. ಆದ್ರಿಂದ ಭಗವಂತ ಏನ್ ಹೇಳಕತ್ತಾನಂದ್ರ, ಎಲ್ಲ ಯಾಗಗಳಿಗಿಂತ ಈ ಜ್ಞಾನ ಯಾಜ್ಞ ಅಥವಾ ಜ್ಞಾನ ಯಾಗ ಅಂತ ಇದು ಶ್ರೇಷ್ಠದ. ಈ ಯಜ್ಞದ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಯು ಭಗವಂತನನ್ನ ತನ್ನ ನಿಜವಾದ ಸ್ವರೂಪದಲ್ಲಿ ಅದನ್ನ ಪೂಜೆ ಮಾಡಕತ್ತಾನ. ಇವನ್ ದೋ ದೇರ್ ಇಸ್ ನೋ ಫೋಟೋ, ಇವನ್ ದೋ ದೇರ್ ಇಸ್ ನೋ ಐಡಾಲ್, ಇವನ್ ದೋ ದೇರ್ ಇಸ್ ನೋ ಪಿಕ್ಚರ್, ಇನ್ ದಿಸ್ ಕ್ಲಾಸ್ ವಿ ಆರ್ ಆಲ್ ವರ್ಷಿಪಿಂಗ್ ಲಾರ್ಡ್ ಅಲೋನ್. ನೋಡ್ರಿ, ಈ ಒಂದು ಕ್ಲಾಸ್ ನಲ್ಲಿ ಅಂದ್ರೆ ಭಗವದ್ಗೀತೆ ಕ್ಲಾಸ್ ಏನ್ ತಗೋತೀವಿ, ಆ ಕ್ಲಾಸ್ ನಲ್ಲಿ ಯಾವ ದೇವ್ರ ಪೂಜೆನೂ ಇಲ್ಲ, ಯಾವ ದೇವ್ರ ಫೋಟೋನು ಇಲ್ಲ, ಮತ್ತೆ ಯಾವ್ದು ಮೂರ್ತಿ ಪೂಜೆನೂ ಇಲ್ಲ ಅಂತಂದ್ರೆ ನಿಜವಾದ ಪರಮಾತ್ಮನನ್ನ ಇಲ್ಲಿ ಪೂಜೆ ಮಾಡುವಂತಹದ್ದು ಇದು ಒಂದು ತಾಸ್ ಕ್ಲಾಸ್. ದೇರ್ ಫಾರ್ ಕೃಷ್ಣ ಸೇಜ್ ಅಹಂ ಇಷ್ಟಃ, ಇಷ್ಟ ಮೀನ್ಸ್ ಪೂಜಿತಃ, ನಾನೇ ಇಲ್ಲೇ ಪೂಜಿಸಲ್ಪಡುತ್ತೇನೆ. ಭಗವದ್ಗೀತೆ ಕ್ಲಾಸ್ ನಲ್ಲಿ ವಿದ್ಯಾರ್ಥಿಗಳು ನನ್ನ ಡೈರೆಕ್ಟ್ ಪೂಜೆ ಮಾಡ್ತಾರೆ. ಇಟ್ ಇಸ್ ಅನ್ ಇನ್ವಿಜಿಬಲ್ ಫಾರ್ಮ್ ಆಫ್ ವರ್ಷಿಪ್. ಇದು ಕಣ್ಣಿಗೆ ಕಾಣದಂತ ಪೂಜೆ. ಬಿಕಾಸ್ ಮಟೀರಿಯಲ್ಸ್ ಆರ್ ನಾಟ್ ಆಫರ್ಡ್. ಇಲ್ಲಿ ಏನು ಹೂವು ಹಣ್ಣು ಕಾಯಿ ಅರ್ಪಣೆ ಇಲ್ಲ. ದ ಇನ್ವಿಜಿಬಲ್ ಈಗೋ ಈಸ್ ಆಫರ್ಡ್. ಕಣ್ಣಿಗೆ ಕಾಣದಂತ ಅಹಂಕಾರವನ್ನ ಅರ್ಪಿಸಕತ್ತಾರೆ ವಿದ್ಯಾರ್ಥಿಗಳು. ಹಣ್ಣು ಕಾಯಿ ಅರ್ಪಿಸೋದು ಬೇರೆ, ಅದು ಸಾಮಾನ್ಯ ಪೂಜೆ. ಇಲ್ಲಿ ಅಹಂಕಾರವನ್ನ ಅರ್ಪಿಸಾಗತ್ತಾರ. ನಾನು ಅವ್ರ ಅಹಂಕಾರವನ್ನ ನಾಶ ಮಾಡಕತ್ತೇನಿ, ಇದಕ್ಕಿಂತ ಹೆಚ್ಚಿನ ಪೂಜೆ ಯಾವ್ದದ ಅಂತಾನ. ಇಟ್ ಈಸ್ ನಾಟ್ ಓನ್ಲಿ ಈಸ್ ಪ್ರಾಕ್ಟಿಸಿಂಗ್ ದ ಗ್ರೇಟೆಸ್ಟ್ ಯಜ್ಞ, ಫಾರ್ ದಿಸ್ ಯಜ್ಞ ದ ಫಲಮ್ ಈಸ್ ಮೋಕ್ಷ ಇಟ್ ಸೆಲ್ಫ್.
ಇಂಥ ಯಜ್ಞಕ್ಕೆ ಫಲ ಹೆಂಗಿರ್ಬೇಕು ಅಂದ್ರೆ ಇದು ಶ್ರೇಷ್ಠ ಯಜ್ಞ ಇರುವುದರಿಂದ ಇದ್ರ ಫಲನೂ ಕೂಡ ಶ್ರೇಷ್ಠ ಅದ. ಅದೇನದ? ಮೋಕ್ಷ ಅದ. ಮೋಕ್ಷ ಅಂದ್ರೆ ಏನು? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ರೂಪ ಪ್ರಾಪ್ತಿ ರೂಪ ಮೋಕ್ಷವೇ ಆಗ್ತದ. ಆದ್ದರಿಂದ ಫಲವೂ ಕೂಡ ಶ್ರೇಷ್ಠ ಅದ. ದ್ಯಾಟ್ ಮೋಕ್ಷ ಫಲಂ ಈಸ್ ನಾಟ್ ಮೆನ್ಷನ್ಡ್ ಇನ್ ದಿಸ್ ವರ್ಸ್. ವಿ ಹ್ಯಾವ್ ಟು ಆಡ್ ದ್ಯಾಟ್. ಇಲ್ಲೇ ಮೋಕ್ಷ ಸಿಗ್ತದ ಅಂತ ಹೇಳಿಲ್ಲ, ಅದನ್ನ ನಾವು ಸೇರಿಸಬೇಕು ಅಂತ ಹೇಳ್ತಾರೆ ಅಪ್ಪೋ. Not only such a student worshipping, Lord Krishna says, for that Jnana Yajna is going to attain both Jivan Mukti as well as Videha Mukti. ಇದು ಜೀವನ್ ಮುಕ್ತಿನೂ ಕೊಡ್ತದ, ಪ್ರಾರಬ್ಧ ಇರು ಮಠ ಪ್ರಾರಬ್ಧ ತೀರ್ತಂದ್ರೆ ವಿದೇಹ ಕೈವಲ್ಯನೂ ಪ್ರಾಪ್ತಿ ಆಗ್ತದ. ದಸ್ ಎವ್ರಿ ಸೀರಿಯಸ್ ಸ್ಟೂಡೆಂಟ್ ಈಸ್ ಮುಕ್ತ ಪುರುಷ. ಆದ್ರಿಂದ ಈ ಗೀತಾ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳು ತಿಳಿದಂಗಿರ್ಲಿ, ಜೀವನ ಇರುಮಠನೂ ಇದನ್ನ ಅಭ್ಯಾಸ ಒಂದು ತಾಸು ದಿವಸ ಗೀತೆಯನ್ನ ಅಭ್ಯಾಸ ಮಾಡಿದವರಿಗೆ ಏನಾಗ್ತದ? ಮುಕ್ತರ ಆಗ್ತೀರಿ. ಅಂಡ್ ವೆದರ್ ಯು ಆರ್ ಎ ಸೀರಿಯಸ್ ಸ್ಟೂಡೆಂಟ್ ಆರ್ ನಾಟ್, ಯು ಹ್ಯಾವ್ ಟು ಡಿಸೈಡ್. ಐ ಡು ನಾಟ್ ವಾಂಟ್ ಟು ಪಾಸ್ ಎ ಜಜ್ಮೆಂಟ್ ಆನ್ ಯು. ನೀವು ಭಗವದ್ಗೀತೆಯನ್ನ ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡೋರದಿರೋ ಏನು ಸಾಮಾನ್ಯ ಕೇಳೋರದಿರೋ, ನೀವು ವಿಚಾರ ಮಾಡ್ರಿ. ಒಂದ್ ವೇಳೆ ನೀವು ಸಾಮಾನ್ಯ ವಿದ್ಯಾರ್ಥಿಗಳಿದ್ರಂದ್ರ ಇನ್ಮೇಲೆ ಸೀರಿಯಸ್ ಆಗ್ರಿ, ಅಂದ್ರೆ ಒಳ್ಳೆ ಅಧಿಕಾರಿಗಳಾಗಿ ಅಭ್ಯಾಸ ಮಾಡ್ರಿ. ಮನಸ್ಸಿಗೆ ಹಚ್ಕೊಂಡು ಈ ಶಾಸ್ತ್ರವನ್ನ ಅಭ್ಯಾಸ ಮಾಡ್ರಿ. ಬರೀ ಕೇಳಾಕಲ್ಲ, ಇದು ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಅನುಭವಕ್ಕೆ ಮಾಡ್ಬೇಕು. ಬರೀ ಕತಿ ಗಂಡ ಹೆಂಡತಿ ಕತಿ ಅಲ್ಲ ಅಂತಾರ. Now Krishna is going to talk about the next level of the student, the casual and unprepared student. What is the happen to him? Krishna says. ಇನ್ನು ಮುಂದೆ ಭಗವಂತ ಏನ್ ಹೇಳ್ತಾನ? ಇನ್ನು ಕಡಿಮೆ ಇದಕ್ಕಿಂತ ಮುಂದಿನ ಇದ್ರಾಗ ಮುಂದೆ ಇನ್ನೊಬ್ಬ ವಿದ್ಯಾರ್ಥಿಗಳ ಕುರಿತು ಹೇಳೋದಾನ. ದ ಕ್ಯಾಜುವಲ್ ಅಂಡ್ ಅನ್ಪ್ರಿಪೇರ್ಡ್ ಸ್ಟೂಡೆಂಟ್, ಅವನ ಬಗ್ಗೆ ಅವಾಗ ಏನಾಗ್ತದ? ವಾಟ್ ವಿಲ್ ಹ್ಯಾಪನ್ ಟು ಹಿಮ್? ಸಾಮಾನ್ಯವಾದ ವಿದ್ಯಾರ್ಥಿಗೆ ಏನಾಗ್ತದ? ಆ ವಿಚಾರವನ್ನ 71ನೇ ಶ್ಲೋಕದಲ್ಲಿ ಹೇಳ್ತಾನೆ. ಶ್ರದ್ಧಾವಾನ್ ಅನಸೂಯ ಚ ಶೃಣುಯಾತಪಿ ಯಹ ನರಃ ಸ ಅಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ತುಯಾತ್ ಪುಣ್ಯ ಕರ್ಮಣ. ಯಾವ ಮನುಷ್ಯನು ಶ್ರದ್ಧಾ ಭಕ್ತಿಯಿಂದ ಕೂಡಿದವನಾಗಿ ದೋಷ ದೃಷ್ಟಿ ರಹಿತನಾಗಿ ಈ ಗೀತಾಶಾಸ್ತ್ರದ ಶ್ರವಣ ಮಾತ್ರ ಮಾಡುತ್ತಾನೋ ಅವನು ಕೂಡ ತನ್ನ ಪಾಪಗಳಿಂದ ಮುಕ್ತನಾಗಿ ಉತ್ತಮ ಕರ್ಮ ಮಾಡುವವರ ಶ್ರೇಷ್ಠವಾದ ಲೋಕಗಳನ್ನು ಪಡೆಯುತ್ತಾನೆ. ಅವನು ಒಳ್ಳೆ ಲೋಕ ಪ್ರಾಪ್ತಿ ಆಗ್ತದ ಅನ್ನುವಂತ ವಿಷಯವನ್ನ ಇಲ್ಲೇ 71ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆ 71ನೇ ಶ್ಲೋಕವನ್ನು ಪ್ರಾರಂಭ ಮಾಡಿದ್ರೆ ಮುಗಿಯೋದಿಲ್ಲ. ಆದ್ದರಿಂದ ಅದನ್ನ ನಾಳೆಗೆ ಹೇಳ್ತೇನೆ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.